ಸೊ ಹೇ ಗೈಸ್, ರೀಚ್ಡ್ ಸೊಲ್ಲಾಪುರ್. 12:30 ತನಕ ನಾವು ಹೋಗಬೇಕಾಗಿತ್ತು. ಇಟ್ಸ್ ಆಲ್ರೆಡಿ 11 o'clock. ನನಗೂ ಲೇಟ್ ಆಯ್ತು ಬಿಡೋಕೆ, ಮತ್ತು PUC ಮಾಡ್ಕೋದಿತ್ತು. ಸೊ ಓಕೆ, ದಯಾನ್ ನೋಡಿದ ಇದು ಚಲೋ ಆಯ್ತು ರೋಡ್. ನಮ್ಮ ದೋಸ್ತನ ಲೆಕ್ಕಲೇ ಇದು ಭಾರಿ ರೋಡ್ ಅದ. ಸೊ ಅಷ್ಟು ಪಿಕ್ ಮಾಡೋದ. ಸ್ಟಿಲ್ 600 meters ಲೆಫ್ಟ್. ಇಲ್ಲೇ ಐತೆ ಅವ್ರ ಮನೆ ಬತ್ತ. ಇದು ರೀ ನಾನು ಮಮ್ಮ ರೋಡ ಇದಕ್ಕೆ ಹಮ್ಮಗ ಒಂದು ರೋಡ್ನಿಂದ ಇದಕ್ಕೆ ಹಮ್ಮಗ ರೋಡ್. A few moments later. ಸೊ ಈಗ ನೋಡ್ರಪ್ಪ ಬಂದು ಟೋಲ್ನಾಗ, ಹತ್ತರ್ಗಿ ಟೋಲ್ನಾಗ. ಯಾಕೆ ಭಾಳ ಟ್ರಾಫಿಕ್ ಅನ್ಸಕೈತಿ, ಏನಾರ ಗದ್ಲಾಗಿರ್ಬೇಕು. ಇದೇ ಬಿಟ್ರನಾ ಎಲ್ಲಿ ಲೆಫ್ಟ್ ಐತಿ? ಹಾಂ, ಇಲ್ಲೆಲ್ಲಿದ್ದಾವೆ ಮನೆಗಳಿದಾವು. ಮತ್ತೆ ಲೆಫ್ಟ ಹೈವೇಕ್ಕೆ ಬಂದಿಲ್ಲಪ್ಪ. ಹೊಳ್ಳಿ ಇಲ್ಲೇ ಗಾಡಿಗಳು ಹಾದಾಡಕ್ಬೇಕಲ್ಲ. ಕೊಲ್ಲಿ ರಸ್ತೆ ಐತದ. क्या बात है सर, क्या बात, ये बात है. A few moments later. Thousand years later. ಚಲೋ. ಓಕೆ, ಲೆಟ್ಸ್ ಗೋ. ಸೊ ನೋಡ್ರಪ್ಪ, ಈಗ ಮ್ಯಾರೇಜ್ ಮುಗಿಸಿ ಬಿಡಾಕದವು ಇಲ್ಲಿಂದ. ಹಂಗೆ ಏನಾರ ಇಂಜನ್ ಬ್ರೇಕಿಂಗ್ ಬ್ರೇಕ್ ಒಂದು ಗೇರ್ ಡೌನ್ ಮಾಡೋದ, ಬ್ರೇಕ್ ಅದ ಇಂಜನ್ ಹತ್ತಿತ್ತ ಅಂತಾನ. ಓಕೆ ಡನ್ ಬ್ರೋ. ಸ್ವಲ್ಪ ಅದ ಎನ್ಕ್ವೈರಿ ಮಾಡೋರಿದ್ದು ಆ್ಯಕ್ಚುಲಿ ಈಗ. ಬಟ್ ದ ಪ್ರಾಬ್ಲಮ್ ಈಸ್ ಆಲ್ರೆಡಿ ಲೇಟ್ ಆಗೈತಿ. ಮತ್ತು ಸನ್ಸೆಟ್ನ ವೈಸರು ಶೇಡ್ ಇಡ್ತಾಯಿ ನಾನು. ಸೊ ಸನ್ಸೆಟ್ ಅವಕ್ಕಿಂತ ಮೊದಲು ಮನೆಗೆ ರೀಚ್ ಆದ್ರೆ ಚಲೋ, ಇಲ್ಲಾದ್ರೆ ಲೇಟ್ರ್ ಏನು ಕಾಣಿಸಲ್ಲ ನೆಟ್ಟಾಗ ಅನ್ನನ. ಸೊ ಈಗ ಬಿಡ್ಕದವು ಧಾರವಾಡ. ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ನೀವು ಅಂತ ಎಲ್ಲ ಫ್ರೆಂಡ್ಸ್ ಅದು ಭೇಟಿ ಆದರು. ಒಂದು 3 to 4 ಫ್ರೆಂಡ್ಸ್ ಹೊಸವಾಗಿ ಸಿಕ್ಕರು. ಐ ಮೀನ್ ಹೈವೇ ಕರೆಕ್ಟ್ ಮಾಡಕ್ಕದವು. ಸರ್ಪ್ರೈಸಿಂಗ್ಲಿ ಇವತ್ತು ಯಾರು ಪೊಲೀಸರು ಸಿಕ್ಕಿಲ್ಲ ನಮಗೆ. ಹೋಗೋದು ಮುಂದೆ ಭೀ ಬರೋದು ಮುಂದೆ ಭೀ ಸಿಗ್ಬೋದು, ಹೇಳಕ್ಕೆ ಬರಲ್ಲ. ಬಟ್ ಈಗ ಫಾರ್ ಟೈಮ್ ಬಿಂಗ್ ಏನೂ ಸಿಕ್ಕಿಲ್ಲ. ಇಲ್ಲಿಂದ ಬೆಳಗಾವಿ ಐತಿ ಆಲ್ಮೋಸ್ಟ್ 80 kilometers. ಅಲ್ಲಿಂದ 80 kilometers ಮನೆ. ಈಗ ಮುಂಜಾನೆಯಿಂದ 168 kilometer ರನ್ ಆಗೈತಿ ಗಾಡಿ. ಎವರೇಜ್ ಇನ್ನೇನು ಟೆಸ್ಟ್ ಮಾಡಿಲ್ಲ. ಹೋಪ್ ಒಂದು 30 ತನಕ ಕೊಟ್ಟಿರಬೇಕು. ಲೆಟ್ಸ್ ಸಿ, ಹೋಪ್ ಫಾರ್ ದ ಬೆಸ್ಟ್. ಎಂಜಾಯ್ ದ ಟೈಮ್ ಲ್ಯಾಪ್ಸ್.
समझने वाले को इशारा कॉपी। हाँ कौन है ये लोग? ನೋಡ್ರಪ್ಪ ಇದು ಹೊಸ ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಮಾಡಿದಾರೆ ಈಗ. ಫಸ್ಟ್ ಇದು ಸಿಂಗಲ್ ಅಷ್ಟೇ ಇತ್ತು, ಇದ್ರೊಳಗೆ ಹೋಗೋದಾಗ ಬರೋದಾಯ್ತು. ಈಗ ಹೊಸದು ಮಾಡಿದಾರೆ ಈಗ. 1 hour later. ಏನು ಹಾಂ ಇಲ್ಲಿ ಲೋಕಲ್ದ ಹಕ್ಕನೇ ಚಾಲೋ ಆಯ್ತು ನೋಡಿ. ಚಲೋ ಏನು ಓಕೆ ಬಾಯ್ 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 ಬರ್ತೇನೆ ರೀ. ಫೈನಲಿ ಈಗ ಇಷ್ಟು ವರ್ಷಕ್ಕೆ ಬಿಟ್ಟು ಇನ್ನು ಹೋಗೋರ ಮನೆಗೆ ಇದೆ ಶಾರ್ಟ್ಕಟ್. ಆ್ಯಸ್ ಯು ಸಾ ಇನ್ ಮಾರ್ನಿಂಗ್. ಇಲ್ಲ ಇಲೆಕ್ಷನ್ ಗೆದ್ದಿದ್ದಾರೆ ನಾನಪ್ಪ, ಇಲೆಕ್ಷನ್ ಗೆದ್ದರು ನಾನು. ಹಾಂ ಓಕೆ ಕಬ್ಬಿನ ಲಾಸ್ಟ್ ಟ್ರಿಪ್ ಹೊಂಟಿದ್ದಾವಲ್ಲ ಬಾ ಮಾಡಿ ಹುಡುಗರೆಲ್ಲ ಹೌಸ್ ಆಗಿದ್ದವು. ಕರೆಕ್ಟಾಗಿದ್ವು ಸೀಸನ್ ಮುಗಿತ ಅನ್ನಿಸ್ತಿದ್ವಿ ಬಾ ಮಾಡಿ. ಇವು ಹೆಲ್ಮೆಟ್ ತೆಗಿನ ವೈಸರ್ದಾಗಿಂದ ಒಂದೆರಡು ಹುಳ ಹೋಗಿದವು. ಸೊ ಈಗ ನಿಪ್ಪನೆ ಮ್ಯಾಗಿಂದ ಹೋಗ್ತವು. ಸ್ವಲ್ಪ ನಿಪ್ಪನ್ಯಾಗ ಒಂದು ಸಾಮಾನು ತೊಗೊಯ್ತಿ ತೊಗೊಂಡು ಡೈರೆಕ್ಟ್ ಹೋಗಿಬಿಡ್ತವು. ಮತ್ತು ಆ್ಯಸ್ ಐ ಟೋಲ್ಡ್ ನಾ ವೈಸರ್ ಇದು ಹೆಲ್ಮೆಟ್ದು ವೈಸರ್ ಇವತ್ತು ಶೇಡೆಡ್ ಮಾಡಿನಲ್ಲ. ಸನ್ಸೆಟ್ ಆಗೋಕ್ಕಿಂತ ಮೊದಲು ಮನೆಗೆ ಬರೋದಿತ್ತು ಒಟ್ಟು ಬಂದೆ. ಸೊ ಇದು ಮೇನ್ ರೋಡು, ಇಲ್ಲಿಂದನೇ ಹೋಗೋದು ಬುಗುಟಿ ಅಲ್ಲೂರು. ನಾನು ತಾರದವ್ರು ಎಲ್ಲಿ ಬೇಕಾದ್ರೆ ಚಿಗಿಸ್ತಾರೆ ಒಟ್ಟು. ಪೊಲೀಸ್ ಫೈನಲಿ ಪೊಲೀಸ್ ಬಟ್ ಫೇಕ್ ಪೊಲೀಸ್ ತಗೊಂಡು ಈಗ ಆಡ್ತಾ ಬಂದವು. ಗೋಪ್ರೋ ಚಾರ್ಜಿಂಗ್ ಎಷ್ಟು ಹೋಗಿದ್ದು ನಂಗೆ ಗೊತ್ತಿಲ್ಲ, ಬಟ್ ಐ ಗೆಸ್ ಏನೋ ಒಂದು 20% ಇರ್ಬೇಕು ಮನೆ ತನಕ. ಹೋಗಿದ್ದ ಕನ್ಸ್ಟ್ರಕ್ಷನ್ ಮಾಡ್ಕೋದಾರ ಹೊಸದ. ಇದು ನಡುವು ನೋಡ್ಬೋದು ನೀವು ರೋಡ. ಆ್ಯಕ್ಚುಲಿ ಇದೊಂದು 500 ಮೀಟರ್ಸ್ ಪ್ಯಾಚ್ ಐತಿ, ಟರ್ನ್ ಐತಿ. ಅದನ್ನ ಕಟ್ ಮಾಡಿ ಸ್ಟೇಟ್ ಮಾಡ್ಕೋದಾರ ಈಗ. ಸೊ ಇಟ್ ವಿಲ್ ಸೇವ್ ಅರೌಂಡ್ 500 ಮೀಟರ್ಸ್. ಈ ಗುಡ್ಡ ಎಲ್ಲ ಕಡ್ದ ಮಾಡಿ ಅದೆಲ್ಲ ಕೊರದ ಅಲ್ಲಿಂದ ರಸ್ತೆ ಮಾಡ್ಕೋರು. ಫೈನಲಿ ಗಾಯ್ಸ್ ನಿಪ್ಪಾನಿ ಬೈನ ನೋಡ್ರಪ್ಪ 320 ಕಿಲೋಮೀಟರ್ಸ್ ಕ್ಲಾಕ್ಡ್ ಟೈಮಿಂಗ್. ಸೊ ಇನ್ಕತ್ತ ಈ ಥರದ ಫ್ಯಾನ್ ಸ್ಟಾರ್ಟ್ ಆಗಿತ್ತು, ಆವಾಜ್ ಬರ್ತಾಯಿತ್ತು ನಂಗೆ. ಯಾಕಂದ್ರೆ ಹೆಂಗೈತಿ ಸಿಟಿ ಟ್ರಾಫಿಕ್ದಾಗ ಸ್ವಲ್ಪ ಗರಮ್ ಐತಿ ಗಾಡಿ ಕಂಪ್ಯಾರಿಟಿವ್ಲಿ. ಹೈವೇಕ್ಕೆ ಹೆಂಗೆ ಗರಮ್ ಆದೈತಿ, ಬಟ್ ಅದಕ್ಕೆ ಏರು ಕಂಟಿನ್ಯೂ ಹತ್ತಿದ್ಲ. ಸೊ ಅಷ್ಟು ಇದಾಗುಲ್ಲದ, ಗರಮ್ ಆಗೋಲ್ಲ. ಬಟ್ ಸಿಟಿಯಾಗ ಹೆಂಗೆ ವೆಂಟಿಲೇಷನ್ ಆಗೋಲ್ಲ ಪ್ರಾಪರ. ವೆಂಟಿಲೇಷನ್ ಆಗಿಲ್ಲ ಅಂದ್ರೆ ಗರಮ್ ಆಯ್ತು ಗಾಡಿ. ಪೊಲೀಸರಂತೂ ಒಟ್ಟು ಕಂಟೆಂಟ್ ಕೊಡ್ಲಿಲ್ಲಿಂದ. ಮತ್ತು ಒಂದು ದಿವ್ಸ ಹಿಂಗಿರ್ದಿಲ್ಲ, ಕ್ಯಾಮ್ರಾ ಸ್ಟಾರ್ಟ್ ಇರಲ್ಲ ಏನಿಲ್ಲ, ಒಮ್ಮೆದೊಮ್ಮೆ ಕೈ ಮಾಡಿಬಿಡ್ತಾರೆ. ದಟ್ಸ್ ನಾಟ್ ಫೇರ್. ಲೈಟಿಂಗ್ ಯಾಕೆ ಮಾಡಿದರು? ಕಾರ್ಯಕ್ರಮ ಐತಿ ಯಾವ್ದಾರ ಸಲ ಕಾರ್ಯಕ್ರಮ ಐತು, ಜಾತ್ರೆ ಇದೆ ಆಮೇಲೆ ಬಾ ಮಾಡಿ. A few moments later. ಹೇ ಗೈಸ್, ಸೊ ನೋಡ್ರಪ್ಪ ಫೈನಲಿ ಬಂದು ಮನೆಗೆ. ಸೊ ಆ್ಯಕ್ಚುಲಿ ಗೊಬ್ಬರ ಚಾರ್ಜಿಂಗ್ ಮುಗಿತ್ತು. ಸೊ ಲೇಟರ್ ಅವನ್ನ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಜಸ್ಟ್ ರೀಚ್ ಎಟ್ ಹೋಮ ಬರುತ್ತನ ನೋಡಿದು. ಈಗ ಟಯರ್ ಪಂಚರ್ ಆಗೈತಿ. ಆ್ಯಸ್ ಯು ಕ್ಯಾನ್ ಸಿ ಇಲ್ಲಿ ನೋಡ್ರಿ ಮೂಳೆ ಹೋಗ್ತೈತಿ. ಯಾಕಂದ್ರೆ ಆ್ಯಕ್ಚುಲಿ ಹೀಟ್ ಆಗಿತ್ತು ಫುಲ್ಲ. ಹೀಟ್ದಾಗ ಹ್ಯಾಂಡ್ರ ಟುಚ್ಚಿತ್ತು ಒಟ್ಟು ಮೆಟಲ್ ಪೀಸ. ಸೊ ಐ ಗೆಸ್ ಪಂಚರ್ ಆಗೈತಿ. ನೋಡು ನಾಳೆ ಅದ, ಈಗ ಅಂತೇಳಿ ಕಟ್ಸ್ಕೊಲ್ಲ. ಸೊ ಈಗ ರೀಚ್ ಆಗಿದ್ದವು. ಓವರಾಲ್ 350 ಕಿಲೋಮೀಟರ್ಸ್ ಆಯಿತು. 40 ಅನ್ನಿಸ್ತೈತಿ. ಸೊ 340 ಕಿಲೋಮೀಟರ್ಸ್ ಆಯಿತು ಓವರಾಲ್. ದೆನ್ ಫುಲ್ ಟ್ಯಾಂಕ್ ಮಾಡಿದ್ದು. ಸೊ ಆಗೈತೆಲ್ಲ. ಮತ್ತು ಬರೋದು ಮುಂದೆ ಸ್ವಲ್ಪ ಎಂಟಿ ಆಗಿತ್ತು. ಬರೋದು ಮುಂದೆ ಮತ್ತೊಂದು 2 ಲೀಟ್ರ್ ಹಾಕೊಂಡನು. ಹೋಪ್ ಫಾರ್ ದ ಬೆಸ್ಟ್. ದೆನ್ ಭಾಳ ದಿವಸ ಆದ್ಮೇಲೆ ಎಷ್ಟು ರನ್ನಿಂಗ್ ಆಗೈತಿ, ನನಗೂ ಟಯರ್ಡ್ ಆಗೈತಿ. ಸೊ ಇಫ್ ಯು ಎಂಜಾಯ್ಡ್ ದಿಸ್ ವ್ಲಾಗ್, ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್
and stay tuned for the next vlog. Bye bye.